ನಿವೇದನಾಳ ಪೂರ್ತಿ ಡೈರಿಯನ್ನ ಓದಿ ಮುಗಿಸಿದ ಸೌರಭ್ ಮತ್ತೆ ನಿರಂಜನ್ ಇಬ್ರು ಒಂದೊಂದು ದಿಕ್ನಲ್ಲಿ ಕುಳಿತಿದ್ದಾರೆ. ಎಲ್ಲರಿಂದಲೂ ರೌಡಿ, ಮೊಂಡ, ಹಟ್ಮಾರಿ ಅಂತೆಲ್ಲ ಕರೆಸ್ಕೊಳ್ತಾ ಇದ್ದ ಸೌರಭ್ನ ಕಣ್ಣು ನೀರಾಡ್ತಾ ಇತ್ತು. ಎಂದಿಗೂ ಅಷ್ಟಾಗಿ ಭಾವೋದ್ವೇಗಕ್ಕೆ ಒಳಗಾಗದ ನಿರಂಜನ್ನ ಕಣ್ಣಂಚು ಕೂಡ ತೇವವಾಗಿತ್ತು. ತಮ್ಮೆದ್ರು ಸದಾ ಗಂಭೀರವಾಗಿ ಓಡಾಡೋ, ಬೇರೆಯವರ ಕಷ್ಟಕ್ಕೆ ತಕ್ಷಣ ಸ್ಪಂದಿಸುವ ಮೃದು ಮಿತಭಾಷಿ ನಿವೇದನಾಳ ಗತ ಜೀವನ ಇಷ್ಟು ಯಾತನದಾಯಕವಾಗಿದೆಯಲ್ಲ ಅನ್ನೋ ನೋವು ಇಬ್ರಿಗೂ ಇತ್ತು. ಕೊನೆಗೆ ತಾನೇ ಮೌನ ಮುರಿದ ನಿರಂಜನ್, ಎಲ್ಲ ಓದಾಯ್ತು, ಎಲ್ಲವನ್ನ ತಿಳಿದಾಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಇದೆಯಾ ಸೌರಭ್? ಈಗಾಗ್ಲೇ ಒಂದು ಬಲವಂತದ ಮದುವೆಯಿಂದ ನಿವೇದನ ಸಾಕಷ್ಟು ನೋವುಂಡಿದ್ದಾರೆ. ಈಗ ನೀನು ಸಹ ಅವರನ್ನ ಬಲವಂತ ಮಾಡಿದ್ರೆ ತಪ್ಪಾಗೋದಿಲ್ವೇ? ಅದ್ರಿಂದ ಅವ್ರ ಮನಸ್ಸು ನೋಯೋದಿಲ್ವಾ ಅಂತ ಕೇಳಿದಾಗ, ವೇದಾರ ಪರವಾಗಿ ನನ್ನ ಭಾವನೆಗಳು, ಪ್ರೀತಿ, ಒಲವು ಯಾವತ್ತೂ ಬದಲಾಗದು. ಅವರ ಡೈರಿಯನ್ನ ಓದಿದ ನಂತರ ನನಗೆ ಅವ್ರ ಮೇಲೆ ಪ್ರೀತಿ ಬಂದಿದ್ರೆ ಅದನ್ನ ಅನುಕಂಪ ಅಥವಾ ಕರುಣೆ ಅಂತ ಹೇಳ್ಬೋದಿತ್ತು ಸರ್. ಅಥವಾ ಈ ಡೈರಿಯನ್ನ ಓದಿದ ನಂತರ ನನಗೆ ಅವರು ಬೇಡ ಅಂದ್ರೆ ಅದು ಆಕರ್ಷಣೆಯಾಗುತ್ತೆ ಸರ್. ನಾನು ಅವ್ರ ಬಗ್ಗೆ ಏನೊಂದನ್ನು ಸರಿಯಾಗಿ ತಿಳಿದೆ, ಕೇವಲ ಅವರ ಹೆಸರು ವೇದ, ಅವರು ವಿಧವೆ ಅಂತ ತಿಳಿದ ನಂತರ ಪ್ರೀತಿ ಮಾಡಿದವನು. ಅವರು ನಂಗೆ ಸಿಗ್ತಾರೋ ಇಲ್ವೋ ತಿಳಿದೆ, ಅವರನ್ನ ನೋಡ್ತೀನೋ ಇಲ್ವೋ ಅರಿದೆ 10 ವರ್ಷದಿಂದ ಅವರನ್ನೇ ಪ್ರೀತಿಸ್ತಾ ಮನದಲ್ಲಿ ಅವರನ್ನೇ ಆರಾಧಿಸ್ತಾ ಬರ್ತಾ ಇರೋನು. ಅವ್ರ ಬಗ್ಗೆ ತಿಳಿದೆಯೇ ನನ್ನ ಎದೆಯ ಗುಡಿಯಲ್ಲಿ ಅವರನ್ನೇ ಪ್ರತಿಷ್ಠಾಪನೆ ಮಾಡಿದ್ದವನು. ಇನ್ನೀಗ ಅವ್ರ ಬಗ್ಗೆ ಎಲ್ಲವೂ ತಿಳಿದ ನಂತರ ಅವರ ಮೇಲಿನ ಪ್ರೀತಿ, ಗೌರವ, ಅಭಿಮಾನ ಎಲ್ಲವೂ ನೂರ್ಮಡಿ ಆಯ್ತು ನಿರಂಜನ್ ಸರ್. ಮೊದ್ಲು ಬಲವಂತ ಮಾಡಿ ಮದ್ವೆ ಮಾಡಿದ್ರು, ಅವರಿಗೆ ಜೀವನದ ಬಗ್ಗೆ ನಿರೀಕ್ಷೆ ಇತ್ತು ಅಂತ ಬರ್ದಿದ್ರು ನನ್ ವೇದ. ಆ ನಿರೀಕ್ಷೆಗಳು ಹುಸಿಯಾದಾಗ ಅವರು ಬದುಕಿನ ಬಗ್ಗೆ ಭರವಸೆ ಕಳ್ಕೊಂಡು ಹೀಗೆ ಆಗಿದ್ದಾರೆ. ಆ ಸೈಕೋ ಸಾಯೋ ಕೆಲವೇ ದಿನಗಳ ಮೊದಲು ಸಹ ಅವನಲ್ಲಿ ಚಂದದ ಜೀವನಕ್ಕೆ ಬೇಡಿಕೆ ಇಟ್ಟು ಕಣ್ಣೀರು ಹಾಕಿದ್ದಾರೆ ವೇದ. ಅವನು ಸತ್ತ ನಂತರವೂ ಮಕ್ಕಳ ಮೇಲೆ ನಿರೀಕ್ಷೆ ಇಟ್ಟಿದ್ರು. ಯಾವಾಗ ಅದು ಸಹ ಹುಸಿಯಾಯ್ತೋ ಆಗ ವೇದ ಇಷ್ಟು ಕಲ್ಲಾಗಿ ಹೋಗಿದ್ದು. ಅವರ ಜೀವನ ಆರಂಭವಾಗೋದಕ್ಕೂ ಮೊದಲೇ ಮುಗಿದು ಹೋಗಿದೆ ನಿರಂಜನ್ ಸರ್. ಬದುಕಿನುದ್ದಕ್ಕೂ ಯಾವ ಸುಖವನ್ನು ನೋಡದ ಆಕೆಗೊಂದು ಸುಂದರ ಬದುಕು ಕೊಡ್ಬೇಕು, ಅಲ್ಲಲ್ಲ ಅವರೊಂದಿಗೆ ಸುಂದರವಾದ ಬದುಕನ್ನ ಜೀವಿಸ್ಬೇಕು ನಾನು. ವೇದ ತನ್ನ ಜೀವನದಲ್ಲಿ ಕಳ್ಕೊಂಡಿರೋ ಎಲ್ಲ ಸುಖ ಸಂತೋಷವನ್ನ ವಾಪಸ್ ಕೊಡ್ಬೇಕು. ಅವರ ಮುಖದ ಮೇಲೆ ನಗು ತರ್ಸೋಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಿರಂಜನ್ ಸರ್. ಒಟ್ನಲ್ಲಿ ನನ್ನ ವೇದ ಚೆನ್ನಾಗಿರ್ಬೇಕು. ನನ್ನೆದೆಯ ಗುಡಿಯಲ್ಲಿ ನಂದ ದೀಪ ಹಚ್ಚುವವರು ಅವರೇ. ಒಂದೊಮ್ಮೆ ಕಡೆವರೆಗೂ ಅವರು ನನ್ನ ಒಪ್ತಿದ್ರೆ ನನ್ನೆದೆಯ ಗುಡಿಯಲ್ಲಿ ನಾನೇ ಪ್ರತಿಷ್ಠಾಪಿಸುವ ಅವರನ್ನ ಆರಾಧಿಸ್ಕೊಂಡು ಒಂಟಿಯಾಗಿ ಬದುಕ್ತೀನಿ ಎಂದವನ ಮಾತಲ್ಲಿ ದೃಢತೆ ಇತ್ತು. ಹುಡುಕಿದ್ರೂ ಹುಡುಗಾಟದ ಲವಲೇಶವೂ ಇರ್ಲಿಲ್ಲ. ಅವನ ಮಾತನ್ನ ಕೇಳಿ ನಿಟ್ಟಿಸಿರು ಬಿಟ್ಟ ನಿರಂಜನ್ ಮೌನಕ್ಕೆ ಜಾರಿದ್ರೆ ಆಗ ಸೌರಭ್, ನಿರಂಜನ್ ಸರ್, ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್. ನೀವೀಗ ಈ ಡೈರಿಯನ್ನ ಓದಿದೀರಾ ಅನ್ನೋ ಕಾರಣಕ್ಕೆ ಅವರನ್ನ ಅನುಕಂಪದ ದೃಷ್ಟಿಯಿಂದ ನೋಡ್ಬೇಡಿ ಆಯ್ತಾ? ಅವರನ್ನ ಮೊದ್ಲು ಹೇಗೆ ನೋಡ್ತಾ ಇದ್ರು ಇನ್ಮುಂದೆ ಕೂಡ ಹಾಗೆಯೇ ನೋಡಿ. ಯಾಕಂದ್ರೆ ಇಷ್ಟು ತಿಂಗಳಲ್ಲಿ ವೇದ ಹೇಗೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದೀನಿ. ಅವರಿಗೆ ಬೇರೊಬ್ಬರ ಕರುಣೆ, ಅನುಕಂಪ ಇಷ್ಟ ಆಗೋದಿಲ್ಲ. ಇದುವರೆಗೂ ನೀವು ಅವ್ರ ಜೊತೆಗೆ ಇದ್ದಂತೆಯೇ ಇರಿ ಅಂತ ಹೇಳಿದ್ರೆ ಆಗ ನಿರಂಜನ್, ನನ್ನ ಕತೆ ಬಿಡು ಸೌರಭ್, ನನಗೆ ನಿನ್ನದೇ ಯೋಚನೆ ಆಗಿದೆ. ಇವತ್ತು ಅವರಿಗೆ ಪ್ರಪೋಸ್ ಮಾಡಿ ಅವರಿಂದ ಪೆಟ್ಟು ತಿಂದಿದೀಯಾ, ಮನೆ ಬೇರೆ ಖಾಲಿ ಮಾಡು ಅಂತ ಹೇಳಿದ್ದಾರೆ. ಇನ್ ಮುಂದೆ ನೀನು ಹೇಗೆ ಅವರನ್ನ ಫೇಸ್ ಮಾಡ್ತೀಯಾ ಅನ್ನೋ ನಿರಂಜನ್ ಮಾತಿಗೆ ಸಣ್ಣದಾಗಿ ನಗೋ ಸೌರಭ್, ಮುಂದೆ ಏನಾಗತ್ತೆ ಅಂತ ನೋಡೋಣ ಬಿಡಿ. ಆದ್ರೂ ಇಷ್ಟು ವರ್ಷದಿಂದ ಮನ್ಸಲ್ಲೇ ಕೂಡಿಟ್ಟ ಮಾತನ್ನ ಇವತ್ತು ಹೊರ ಹಾಕಿದ್ದಕ್ಕೆ ಮನಸ್ಸು ಸ್ವಲ್ಪ ಹಗುರ ಆಗಿದೆ ನಿರಂಜನ್ ಸರ್. ಕೊನೆಗೂ ನನ್ನ ಹೆಣ್ಣಿನ ಬಳಿ ನನ್ನ ಪ್ರೀತಿಯನ್ನ ಹೇಳ್ಕೊಂಡೆ. ಅದಂತೂ ನನಗೆ ಖುಷಿಯ ವಿಚಾರವೇ. ಎಷ್ಟೋ ಹುಡುಗರಿಗೆ ಈ ಅವಕಾಶ ಕೂಡ ದೊರಕೋದಿಲ್ಲ. ತಮ್ಮ ಪ್ರೀತಿಯನ್ನ ಮನದಲ್ಲೇ ಇಟ್ಕೊಂಡು ಕೊನೆವರೆಗೂ ಹಾಗೆ ಜೀವನ ಕಳೆದ್ಬಿಡ್ತಾರೆ. ನನಗಾದ್ರೂ ವೇದ ಎದುರು ನನ್ನ ಪ್ರೀತಿಯನ್ನ ಹೇಳ್ಕೊಳ್ಳೋ ಅವಕಾಶ ಸಿಕ್ತಲ್ಲ. ಇನ್ನೀಗ ನನ್ನ ವೇದರನ್ನ ಹೇಗೆ ಖುಷಿಯಾಗಿ ಇಡಬೇಕು ಯೋಚನೆ ಮಾಡ್ತೀನಿ. ಸರಿ ಸರ್, ನಾನಿನ್ನ ಹೊರಡ್ತೀನಿ, ನೀವು ಊಟ ಮಾಡಿ ಮಲ್ಗೆ ಅಂತ ಹೇಳಿದ್ರೆ, ಇಷ್ಟ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತೀಯ ಸೌರಭ್? ಇವತ್ತು ಇಲ್ಲಿಯೇ ಉಳ್ಕೊಂಡು ಬೆಳಗ್ಗೆ ಇಲ್ಲಿಂದನೇ ಕಾಲೇಜ್ಗೆ ಹೋಗು ಅನ್ನೋ ನಿರಂಜನ್ ಮಾತಿಗೆ ಒಪ್ಪದ ಸೌರಭ್, ಇಲ್ಲ ಸರ್, ನನ್ಗೆ ಸ್ವಲ್ಪ ಕೆಲಸ ಇದೆ ಅಂತ ನಿವೇದನಾಳ ಡೈರಿಯ ಸಮೇತ ಅಲ್ಲಿಂದ ಹೊರಡ್ತಾನೆ. ಹಾಗೆ ಹೊರಟ ಸೌರಭ್ ನಿಲ್ಲೋದು ಅನುಪಮಾಳ ಮನೇಲಿ. ಇಷ್ಟ ಹೊತ್ನಲ್ಲಿ ಮನೆಗ್ ಬಂದಿರೋ ಸೌರಭ್ನ ಕಂಡು ತುಸು ಆತಂಕವಾದ್ರೂ ಅವನ ಕೆಂಪಡರಿದ ಕಣ್ಣನ್ನ ನೋಡಿಯೇ ಅವನ ದುಃಖವನ್ನ ಅರ್ಥೈಸ್ಕೊಂಡ ಅನುಪಮ, ಏನಾಯ್ತು ಸರ್, ನನ್ ನಿಬಿಯ ವೇದನೆಯ ಕಥೆಯನ್ನ ಓದಿದ್ರ? ಅವಳ ಜೀವನದ ಬಗ್ಗೆ ತಿಳಿತಾ? ಈಗ್ಲೂ ನೀವು ಅವಳನ್ನೇ ಪ್ರೀತಿ ಮಾಡ್ತೀರಾ? ಅವಳನ್ನೇ ಮದುವೆ ಆಗ್ಬೇಕು ಅಂತ ಬಯಸ್ತೀರಾ?
ಇದೆಲ್ಲ ಆಗ್ ಹೋಗೋ ಮಾತಲ್ಲ ಸೌರಭ್ ಸರ್. ಇದಕ್ಕೆಲ್ಲ ನಮ್ ಸಮಾಜ ಒಪ್ಪೋದಿಲ್ಲ. ಒಂದ್ ವೇಳೆ ಇದೇ ಘಟನೆ ಸ್ವಲ್ಪ ದುಡ್ಡಿರೋರ ನಡುವೆಯೋ ಅಥವಾ ಸೆಲೆಬ್ರಿಟಿಗಳ ಜೀವನದಲ್ಲೋ ನಡೆದಿದ್ರೆ ಯಾರು ಏನು ಹೇಳೋದಿಲ್ಲ. ಆದ್ರೆ ನಮ್ಮಂತ ಸಾಮಾನ್ಯ ಜನರ ನಡುವೆ ಈ ರೀತಿ ನಡೆದ್ರೆ ಕುಹಕವಾಗಿ ನಗೋರೆ ಹೆಚ್ಚು. 33 ವರ್ಷದ ನೀವು 40 ವರ್ಷದ ಅವಳನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅನ್ನೋದನ್ನ ದೊಡ್ಡ ಅಪರಾಧದಂತೆ ನೋಡ್ತಾರೆ ಈ ಜನ. ಅಷ್ಟೇ ಅಲ್ಲ, 20 ವರ್ಷದ ಮದುವೆಯಾದ ಹೆಣ್ಣು ಮಕ್ಳಿರೋ ಒಂದು ಹೆಣ್ಣು ಅವಳಿಗಿಂತ 6-7 ವರ್ಷ ಸಣ್ಣ ಹುಡುಗನನ್ನ ಮದುವೆ ಆಗ್ತಾಳೆ ಅಂದ್ರೆ ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಹಾಗಾಗಿ ನಿಮ್ ಪಾಡಿಗೆ ನೀವು ಇದ್ಬಿಡಿ, ನೀವೀ ತಂಟೆಗೆ ಹೋಗ್ಬೇಡಿ ಅನ್ನೋ ಅನುಪಮಾಳಿಗೆ ಸೌರಭ್ ನಿಜವಾಗಿಯೂ ತನ್ನ ಗೆಳತಿಯನ್ನ ಇಷ್ಟಪಡ್ತಿದ್ದಾನ ಅಂತ ತಿಳಿಯೋ ಕಾತ್ರ ಅಷ್ಟೇ. ಅನುಪಮಾಳ ಮಾತಿಗೆ ಮುದ್ದಾಗಿ ಮುಗುಳ್ನಕ ಸೌರಭ್ ಅವರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ ಅಂತ ಬೇರೆಯವ್ರಿಗೋಸ್ಕರ ಬದುಕ್ತಾ ಹೋದ್ರೆ ನಮ್ಮ ಜೀವನ ನಿಂತ ನೀರಾಗತ್ತೆ ಅನು ಮೇಡಮ್. ಹೇಳೋರೆಲ್ಲ ಆಡ್ಕೊಳ್ಳೋರೆಲ್ಲ ನಮ್ಮನ್ನ ಕರೆದು ಊಟ ಹಾಕೋದಿಲ್ಲ. ನಾವು ಹಸುವಿನಿಂದ ಇದ್ರೂ ಯಾರು ಕರೆದು ಒಂದು ಲೋಟ ನೀರ್ ಕೊಟ್ಟು ಉಪಚಾರ ಮಾಡೋದಿಲ್ಲ. ಅಂತಹ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು. ನನಗೆ ನನ್ನ ವೇದಾರ ಸಂತೋಷವಷ್ಟೇ ಮುಖ್ಯ. ನಾನು ಮೊದಲು ಪ್ರೀತಿಸಿದ್ದು ವೇದಾರನ್ನ, ಈಗ ಪ್ರೀತಿಸ್ತಾ ಇರೋದು ವೇದಾರನ್ನೇ, ಮುಂದೆ ಪ್ರೀತಿಸೋದು ಕೂಡ ಅವರನ್ನೇ. ಅವರು ಹಿಂದೆ ಹೇಗಿದ್ರು ಈಗ ಹೇಗಿದ್ದಾರೆ ಅದ್ಯಾವುದು ನನಗೆ ಬೇಕಿಲ್ಲ. ನಾನು ಅವರನ್ನೇ ಪ್ರೀತಿಸ್ತೀನಿ ಅನ್ನೋದು ಮಾತ್ರವೇ ಸತ್ಯ ಅನು ಮೇಡಮ್. ನಮ್ ಬಗ್ಗೆ ಮಾತಾಡೋ ಜನರಿಗೆ, ಆಡ್ಕೊಳ್ಳೋ ಜನರಿಗೆ ಬೇರೊಂದು ಹೊಸ ವಿಷಯ ಸಿಗೋವರೆಗೂ ನಾವು ಚರ್ಚೆಯ ವಿಷಯವಾಗಿರ್ತೀವಿ ಅಷ್ಟೇ. ಅದೇ ಹೊಸ ವಿಚಾರ ಸಿಕ್ಕ ನಂತರ ನಮ್ಮ ವಿಚಾರವನ್ನ ಮರಿತಾರೆ ಅಷ್ಟೇ. ಅಂತಹ ಜನರಿಗೋಸ್ಕರ ನಮ್ ಜೀವನದ ಖುಷಿಯನ್ನ ನಾವ್ಯಾಕೆ ಹಾಳು ಮಾಡ್ಕೋಬೇಕು? ನೀವ್ ಹೇಳಿದ ಮತ್ತೊಂದು ಮಾತು ಕೂಡ ಸತ್ಯವೇ. ಅದು ಏನಂದ್ರೆ, ಹೈ ಸೊಸೈಟಿಯಲ್ಲಿ ಈ ರೀತಿ ನಡೆದ್ರೆ ಅದ್ರ ಬಗ್ಗೆ ಯಾರು ಚಕಾರವೆತ್ತೋದಿಲ್ಲ. ಬದಲಾಗಿ ಒಂದು ವಿಧವೆಗೆ ಬಾಳು ಕೊಡ್ತಿದ್ದಾನೆ ಅಂತಾನೆ ಹೇಳ್ತಾರೆ. ಆದ್ರೆ ನಮ್ಮಂತಹ ಸಾಮಾನ್ಯ ಜನರ ನಡುವಲ್ಲಿ ಈ ರೀತಿ ವಿಷಯ ಬಂದಾಗ ಮಾತ್ರ ಅದಕ್ಕೆ ಕೊಂಕಾಡ್ತಾರೆ, ಬಣ್ಣ ಕಟ್ಟಿ ಮಾತಾಡ್ತಾರೆ ನಮ್ಮ ಜನ. ಅಂಥವರಿಗೆ ಆ ಹೆಣ್ಣು ಅದೆಷ್ಟು ಕಷ್ಟಪಟ್ಟಿರ್ತಾಳೆ, ವೇದನೆ ಅನುಭವಿಸಿರ್ತಾಳೆ ಅನ್ನೋದು ತಿಳಿಯೋದಿಲ್ಲ. ಅದು ಅಲ್ಲದೆ ಆ ಹುಡುಗ ಅವಳನ್ನೇ ಯಾಕೆ ಪ್ರೀತಿಸ್ತಾನೆ, ಇಷ್ಟಪಡ್ತಾನೆ ಅನ್ನೋದು ಸಹ ಕಾಣೋದಿಲ್ಲ. ಬದಲಾಗಿ ಏನೋ ಆಕರ್ಷಣೆ ಇರಬೇಕು, ಆಸೆ ಇರಬೇಕು ಅಂತಾರೆ. ಹಾಗೊಂದ್ ವೇಳೆ ನನ್ನದು ಆಸೆಯೇ ಆಗಿದ್ರೆ ಇಷ್ಟು ವರ್ಷ ನಾನು ಬ್ರಹ್ಮಚಾರಿಯಾಗಿ ಉಳಿತಾ ಇರ್ಲಿಲ್ಲ ಮೇಡಮ್. ವಯಸ್ಸಿನ ತುಡಿತಕ್ಕೋ ದೇಹದ ಚಪಲಕ್ಕೋ ಸಿಲುಕಿ ಹೆಣ್ಣಿನ ಸುಖಕ್ಕಾಗಿ ಅಡ್ಡದಾರಿ ಹಿಡಿತಾ ಇದ್ದೆ. ಅಥವಾ ಮನೆಯಲ್ಲಿ ತೋರ್ಸೋ ನನ್ನ ಹಿಂದೆ ಬಿದ್ದ ಹುಡುಗಿಯರಲ್ಲಿ ಯಾರನ್ನಾದ್ರೂ ಮದ್ವೆ ಆಗ್ತಾ ಇದ್ದೆ. ಆದ್ರೆ ನಾನು ನನ್ನ ಹೆತ್ತವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅನು ಮೇಡಮ್, ಇದುವರೆಗೂ ನಾನು ಕನಸು ಮನಸ್ಸಲ್ಲೂ ವೇದಾರನ್ನ ಬಿಟ್ಟು ಮತ್ತೊಂದು ಹೆಣ್ಣನ್ನ ಬಯಸಿಲ್ಲ, ಸ್ಪರ್ಶಿಸಿಯೂ ಇಲ್ಲ. ಒಂದ್ ವೇಳೆ ನನ್ನದು ಆಕರ್ಷಣೆಯೇ ಆಗಿದ್ರು 10 ವರ್ಷ ಆಕರ್ಷಣೆ ಉಳಿಯುತ್ತೆ ಅನ್ಸುತ್ತಾ ನಿಮಗೆ? ಈ 10 ವರ್ಷದಲ್ಲಿ ನನ್ನ ಹೆತ್ತವರು ನನಗಾಗಿ ನೋಡಿದ ಹೆಣ್ಣುಗಳೆಷ್ಟೇ ಇದ್ರು, ಬಹಳಷ್ಟು ಚಂದದ ಹುಡುಗಿಯರು ಕೂಡ ನನ್ನ ಹಿಂದೆ ಬಿದ್ದಿದ್ರು ಸಹ ನನಗೆ ಯಾರ ಮೇಲೂ ಒಲವಾಗ್ಲೇ ಇಲ್ಲ ಅನು ಮೇಡಮ್. ನಾನು ಪರಿಶುದ್ಧ ಮನದಿಂದ ಬಯಸಿದ್ದು, ಪ್ರೀತಿಸ್ತಾ ಇರೋದು ವೇದಾರನ್ನ ಮಾತ್ರ. ಅವರು ಒಪ್ಪಿದ್ರೆ ಒಪ್ಲಿ, ಬಿಟ್ರೆ ಬಿಡ್ಲಿ, ನನ್ನ ಪ್ರೀತಿ ಅಂತೂ ಬದಲಾಗೋದಿಲ್ಲ. ಸರಿ ಮೇಡಮ್, ನಾನಿನ್ನು ಹೊಡ್ತೀನಿ. ಇದೇ ವಿಷಯ ಹೇಳೋಕೆ ಬಂದಿದ್ದು. ನಾಳೆ ನಾನು ಕಾಲೇಜಿಗೆ ರಜೆ ಹಾಕ್ತೀನಿ, ನಾಡಿದ್ದು ಬರ್ತೀನಿ. ಡೈರಿ ವಿಷಯವನ್ನ ವೇದಾರ ಬಳಿ ಚರ್ಚಿಸ್ಬೇಡಿ ಮೇಡಮ್. ಒಂದ್ ವೇಳೆ ಅವರು ನನ್ನ ಬಗ್ಗೆ ನಿಮ್ ಹತ್ರ ಹೇಳಿದ್ರೆ ಮಾತ್ರವೇ ಕೇಳಿ. ನೀವಾಗೆ ಏನನ್ನು ಪ್ರಶ್ನಿಸೋಕೆ ಹೋಗ್ಬೇಡಿ. ಆದ್ರಿಂದ ಅವ್ರ ಮನಸ್ಸಿಗೆ ನೋವಾಗೋದು ಬೇಡ ಅಂತ ಹೇಳಿದ್ರೆ ನಾನು ಕೇಳ್ದೆ ಹೋದ್ರು ಅವಳೇ ಹೇಳ್ತಾಳೆ ಸರ್. ಯಾಕೆ ಅಂದ್ರೆ ನೀವು ಯಾವ ವಿಷಯವನ್ನು ಸಹ ನನ್ನಿಂದ ಮುಚ್ಚಿಡೋದಿಲ್ಲ. ಸಾಧಾರಣವಾಗಿ ಎಲ್ಲವನ್ನ ನನ್ನ ಬಳಿ ಹೇಳ್ತಾಳೆ. ಅವಳಿಗೆ ಈ ರೀತಿಯ ಮದುವೆ ಪ್ರಪೋಸಲ್ಗಳು ಸಾಕಷ್ಟು ಬಂದು ಹೋಗಿವೆ. ಎಲ್ಲದಕ್ಕೂ ಅವಳ ಉತ್ತರ ಇಲ್ಲ ಅನ್ನೋದೇ. ನಾನು ಸಹ ಎಷ್ಟೋ ಬಾರಿ ಅವಳಿಗೆ ಮದುವೆ ಆಗುವಂತ ಹೇಳಿದ್ರು ಅವಳು ಒಪ್ಪಿರ್ಲಿಲ್ಲ. ಈಗ ನಾನು ಮನಸಾರೆ ಬಯಸ್ತೀನಿ ಸರ್, ಹೇಗಾದ್ರೂ ಮಾಡಿ ನೀವು ನನ್ನ ಗೆಳತಿಯನ್ನ ಒಪ್ಸಿ ಮದುವೆ ಆಗಿ. ಸಮಾಜವೇ ನಿಮ್ಮೆದುರು ನಿಂತ್ರು ಎಲ್ಲವನ್ನ ಎದುರಿಸಿ ನೀವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋ ನಂಬಿಕೆ ನನಗ್ ಬಂದಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರೀತಿಗೆ ನನ್ನ ಕಡೆಯಿಂದ ಸಂಪೂರ್ಣವಾದ ಬೆಂಬಲವಿದೆ ಸರ್. ಹೇಗಾದ್ರೂ ಮಾಡಿ ಅವಳಿಗೊಂದು ಚಂದದ ಜೀವನ ಕೊಡಿ ಅನ್ನೋ ಅನುಪಮಾಳ ಮಾತಿಗೆ ಸೌರಭ್ಗೆ ಬಹಳವೇ ಖುಷಿಯಾಗಿತ್ತು. ಅದೇ ಖುಷಿಯಲ್ಲಿ ನಾನು ಅವರಿಗೆ ಚಂದದ ಜೀವನ ಕೊಡೋದಲ್ಲ ಮೇಡಮ್, ಅವರು ನನ್ನ ಬದುಕಿಗೆ ಬಂದ್ರೆ ನನ್ನ ಬದುಕೆ ಚಂದ ಎಂದು ಹೇಳಿ ಅಲ್ಲಿಂದ ಹೊರಡ್ತಾನೆ ಸೌರಭ್.
ಮಾರನೇ ದಿನ ಎಂದಿನಂತೆ ನಿವೇದನ ಕಾಲೇಜ್ಗೆ ರೆಡಿ ಆಗುವಾಗ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಬರ್ತಾರೆ. ಅವರೆಲ್ಲರ ಜೊತೆಗೂ ಹಾರ್ದಿಕವಾಗಿ ಮಾತಾಡಿದ ನಿವೇದನ ಎಂಗೇಜ್ಮೆಂಟ್ಗೆ ಬರೋಕಾಗ್ಲಿಲ್ಲ, ಕ್ಷಮ್ಸು ಎಂದು ಸೌಜನ್ಯಳ ಬಳಿ ಕ್ಷಮೆ ಕೇಳಿದಾಗ ಪರವಾಗಿಲ್ಲ ಅಕ್ಕ ಎಂದು ಸಪ್ಪೆ ದನಿಯಲ್ಲೇ ಹೇಳೋ ಸೌಜನ್ಯ ನಿವೇದನಳ ಕೈಗೆ ತಿಂಡಿಯ ಬಾಕ್ಸ್ ಕೊಟ್ಟು ಇದು ಎಂಗೇಜ್ಮೆಂಟ್ಗೆ ಮಾಡಿಸಿದ ಸಿಹಿ ಅಕ್ಕ, ಅಂದ್ಹಾಗೆ ಸೌರಭ್ ಸರ್ ಇಲ್ವಾ, ಅವ್ರ ಮನೆಗೆ ಬೀಗ ಹಾಕಿದೆ ಅಂದಾಗ ನನಗೆ ಗೊತ್ತಿಲ್ಲ ಅಂತಷ್ಟೇ ಹೇಳಿದ ನಿವೇದನ ಅವರೆಲ್ರಿಗೂ ತಿಂಡಿ ಕೊಟ್ಟು ಅವರು ಗೌರ್ಮೆಂಟ್ಸ್ಗೆ ಹೊರಟಾಗ ತಾನು ಕೂಡ ಕಾಲೇಜಿನ ಕಡೆಗೆ ಬರ್ತಾಳೆ. ಇತ್ತ ನಿರಂಜನ್ ಬಂದ್ ಕೂಡ್ಲೆ ಅವನಿಗೆ ಬೆಳಗಿನ ಶುಭೋದಯ ಹೇಳಿದ ಸೌಜನ್ಯ ಅವನು ಕ್ಯಾಬಿನ್ಗೆ ಹೋದ 10 ನಿಮಿಷಕ್ಕೆಲ್ಲ ಕೈಯಲ್ಲಿ ಒಂದು ಕವರ್ ಹಿಡಿದು ಅವನ ಕ್ಯಾಬಿನ್ಗೆ ಹೋಗೋದನ್ನ ಕಂಡ ಗೌರ್ಮೆಂಟ್ಸ್ನವರೆಲ್ಲ ನೋಡುದ್ಯಾ, ನಿರಂಜನ್ ಸರ್ ಬಂದು 10 ನಿಮಿಷ ಆಗಿಲ್ಲ, ಆಗ್ಲೇ ಇವಳು ಹೋಗ್ತಾ ಇದ್ದಾಳೆ, ನಿರಂಜನ್ ಸರ್ ಬರುವಾಗ್ಲೇ ಅವಳಿಗೆ ಸನ್ನೆ ಮಾಡ್ಕೊಂಡೇ ಬಂದಿದ್ದು, ಒಟ್ನಲ್ಲಿ ಇಬ್ರ ನಡುವೆ ಏನೋ ನಡೀತಿದೆ, ಈ ಹುಡುಗಿ ಹಳ್ಳಿಯಿಂದ ಬಂದವಳು, ಈಗ ನೋಡಿದ್ರೆ ನಮ್ಮ ಓನರ್ನ ತನ್ನ ಬಲೆಗೆ ಬೀಳಿಸ್ಕೊಂಡಿದ್ದಾಳೆ ಅಂತೆಲ್ಲ ಮಾತಾಡ್ತಾರೆ. ನಿರಂಜನ್ನ ಅಪ್ಪಣೆ ಪಡೆದು ಅವನ ಕ್ಯಾಬಿನ್ ಒಳಗಡೆ ಬಂದ ಸೌಜನ್ಯ, ಸರ್ ನೀವ್ ಯಾಕೆ ಎಂಗೇಜ್ಮೆಂಟಿಗೆ ಬರ್ಲಿಲ್ಲ, ನೀವು ಬಂದೇ ಬರ್ತೀರಾ ಅಂತ ಕಾಯ್ತಾ ಇದ್ದೆ ಗೊತ್ತಾ ಎಂದು ತುಸು ಸಲಿಗೆಯಿಂದ ಮೂತಿ ಉದ್ದ ಮಾಡಿದ್ರೆ, ನಿನ್ನೆ ನನ್ಗೆ ಬೇರೆ ಕೆಲಸ ಇತ್ತು ಸೌಜನ್ಯ, ಅದಕ್ಕೆ ಬರ್ಲಿಲ್ಲ ಅಷ್ಟೇ, ಮದುವೆಗೆ ತಪ್ಪದೆ ಖಂಡಿತ ಬರ್ತೀನಿ ಅಂತ ಸಹಜವಾಗಿಯೇ ಹೇಳ್ತಾನೆ ನಿರಂಜನ್. ನೀವು ಬರ್ತೀರಾ, ನಿಮ್ಮನ್ನ ಎಲ್ರಿಗೂ ಪರಿಚಯ ಮಾಡ್ಕೊಡ್ಬೇಕು ಅಂತ ನಾನು ಕಾಯ್ತಾ ಇದ್ದೆ ಸರ್, ಆದ್ರೂ ಪರವಾಗಿಲ್ಲ ಬಿಡಿ, ಇದನ್ನ ತಗೊಳ್ಳಿ ಸರ್, ಎಂಗೇಜ್ಮೆಂಟ್ಗೆ ಮಾಡಿಸಿದ ಸಿಹಿ ತಿಂಡಿ ಅಂತ ಅವನಿಗೆ ಸಿಹಿ ತಿಂಡಿಗಳಿದ್ದ ಕವರ್ ಕೊಡ್ತಾಳೆ ಸೌಜನ್ಯ. ಅವಳ ಮಾತಲ್ಲಿ ಹೆಚ್ಚೇನು ಉತ್ಸಾಹ ಇಲ್ದೇ ಇರೋದನ್ನ ಕಂಡ ನಿರಂಜನ್, ಏನಾಯ್ತು ಸೌಜನ್ಯ, ಏನೋ ಒಂದ್ ರೀತಿ ಬೇಸರದಲ್ಲಿ ಇದೆಯಲ್ಲ, ಎಲ್ಲವೂ ಓಕೆ ತಾನೆ, ಏನಾದ್ರೂ ಸಮಸ್ಯೆ ಆಯ್ತಾ, ಹಾಗೇನಾದ್ರೂ ಇದ್ರೆ ಯಾವುದೇ ಮುಜುಗರ ಇಲ್ದೆ ನನ್ಗೆ ಹೇಳು ಅಂತ ಪ್ರಶ್ನಿಸಿದ್ರೆ, ನನ್ನ ತಂಗಿ ಎಂಗೇಜ್ಮೆಂಟ್ಗೆ ಬಂದಿದ್ದವರೊಬ್ರು ನನ್ನನ್ನ ಮದ್ವೆಗೆ ಕೇಳ್ತಾ ಇದ್ದಾರೆ ಸರ್, ಅದೇ ದೊಡ್ಡ ಸಮಸ್ಯೆ ಎಂದು ಮತ್ತೆ ಸಪ್ಪೆ ದನಿಯಲ್ಲಿ ಹೇಳ್ತಾಳೆ ಸೌಜನ್ಯ. ಆಗ ನಿರಂಜನ್, ಹೌದಾ, ಇದೆಲ್ಲ ಒಂದು ಸಮಸ್ಯೆನಾ, ಹುಡ್ಗ ಒಳ್ಳೆಯವನಾದ್ರೆ ಹುಡ್ಗನ ಮನೆತನ ಎಲ್ಲವೂ ಒಳ್ಳೇದೇ ಇದ್ರೆ ಒಪ್ಕೋಬಹುದಲ್ಲ ಅನ್ನೋ ನಿರಂಜನ್ಗೆ, ಹುಡ್ಗ ಏನೋ ಒಳ್ಳೆಯವನೇ ಸರ್, ಆದ್ರೆ ನನಗಿಷ್ಟ ಇಲ್ಲ ಅಂತ ಮತ್ತೆ ಬೇಸರದ ದನಿಯಲ್ಲೇ ಹೇಳ್ತಾಳೆ ಸೌಜನ್ಯ. ಆಗ ನಿರಂಜನ್, ಹುಡುಗ ಒಳ್ಳೆಯವನೇ ಇದ್ಮೇಲೆ ನೀನ್ ಯಾಕೆ ಒಪ್ಲಿಲ್ಲ ಸೌಜನ್ಯ, ಓಹೋ ಹಣದ ಸಮಸ್ಯೆ ಅನ್ನೋ ಕಾರಣಕ್ಕ 2 ಹೆಣ್ಣು ಮಕ್ಳ ಮದ್ವೆ ಮಾಡೋಕೆ ನಿನ್ನ ತಂದೆಗೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದೀಯಾ, ನೀನೇನು ಚಿಂತಿಸ್ಬೇಡ ಸೌಜನ್ಯ, ನಿನ್ ಮದ್ವೆಗೆ ನಾನು ಸಹಾಯ ಮಾಡ್ತೀನಿ, ನೀನು ಮದ್ವೆಗೆ ಒಪ್ಕೋ ಅನ್ನೋ ನಿರಂಜನ್ನ ಮಾತನ್ನ ತಡೆಯುವಂತೆ, ನನಗೆ ಆ ಹುಡುಗ ಇಷ್ಟ ಇಲ್ಲ ಅಂತ ಹೇಳಿದ್ದು ಸರ್, ಮದುವೆ ಆಗೋಕೆ ನನಗೂ ಇಷ್ಟ ಇದೆ, ಆದ್ರೆ ಆ ಹುಡುಗ ಇಷ್ಟ ಇಲ್ಲ ಅಷ್ಟೇ ಅಂತ ಹೇಳ್ತಾಳೆ ಸೌಜನ್ಯ. ಆಗ ಹುಡುಗನೇ ಇಷ್ಟ ಇಲ್ವಾ, ಹಾಗಾದ್ರೆ ಬೇರೆ ಯಾರನ್ನಾದ್ರೂ ಇಷ್ಟ ಪಡ್ತಾ ಇದೀಯಾ ಎಂದು ಅನುಮಾನದಲ್ಲೇ ಪ್ರಶ್ನಿಸ್ತಾನೆ ನಿರಂಜನ್. ಆಗ ಹೌದು ಸರ್, ನಾನೊಬ್ರನ್ನ ಇಷ್ಟ ಪಡ್ತಾ ಇದ್ದೀನಿ, ಅವರನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಅನ್ನೋ ಸೌಜನ್ಯಗೆ ಅಷ್ಟು ಹೇಳೋದ್ರೊಳಗಡೆನೆ ಕೈ ಕಾಲು ನಡುಗ್ತಾ ಇತ್ತು, ಎದೆ ಬಡಿತ ಕೂಡ ಹೆಚ್ಚಾಗಿತ್ತು. ಅವಳ ಮಾತಿನಿಂದ ತುಸು ಕೋಪಗೊಂಡ ನಿರಂಜನ್, ಇತ್ತೀಚೆಗಷ್ಟೇ ಆ ಮನಸ್ವಿ ಕಾಟದಿಂದ ಹೊರಗಡೆ ಬಂದಿದ್ಯಾ, ಅಷ್ಟು ಬೇಗ ಮತ್ತೊಂದು ಪ್ರೀತಿ ಪ್ರೇಮನ ನಿನಗೆ, ಪ್ರೀತಿ ಪ್ರೇಮ ಅಂದ್ರೆ ಆಟ ಅಂತ ತಿಳ್ಕೊಂಡಿದ್ಯಾ ಸೌಜನ್ಯ ಅಂತ ಗದ್ರಿದ್ರೆ, ಮನಸ್ವಿಯ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದು ನಿಜವೇ ಸರ್, ಆದ್ರೆ ಈ ಬಾರಿಯ ನನ್ನ ಆಯ್ಕೆ ತಪ್ಪಿಲ್ಲ, ಈ ಬಾರಿ ಒಬ್ಬ ಉತ್ತಮ ವ್ಯಕ್ತಿಯನ್ನ ಲವ್ ಮಾಡ್ತಾ ಇದ್ದೀನಿ ನಾನು ಎಂದು ದೃಢವಾಗಿ ಹೇಳೋ ಸೌಜನ್ಯಗೆ, ಆ ಹುಡುಗ ಯಾರೆಂದು ಕೇಳಬಹುದಾ ನಾನು ಎಂದು ಪ್ರಶ್ನಿಸ್ತಾನೆ ನಿರಂಜನ್. ಕೇಳಬಹುದು ಅಂತ ಉದ್ದುದ್ದ ತಲೆ ಆಡಿಸಿದ ಸೌಜನ್ಯಳ ಭಯ ಮತ್ತಷ್ಟು ಹೆಚ್ಚಾಗಿ ಹೋಗಿತ್ತು. ಆದ್ರೂ ಹೇಳಲೇಬೇಕು ಅಂತ ನಿರ್ಧಾರ ಮಾಡಿದ್ರಿಂದ ಆ ಹುಡುಗ ಬೇರೆ ಯಾರೂ ಅಲ್ಲ ಸರ್, ನೀವೇ ಅಂತ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ವಾಟ್ ಎಂದು ಸಣ್ಣದಾಗಿ ಚೀರಿದ ನಿರಂಜನ್ನ ಮಾತು ಮುಂದುವರ್ಸೋ ಮುನ್ನವೇ, ಹೌದು ಸರ್, ನಾನು ನಿಮ್ಮನ್ನೇ ಲವ್ ಮಾಡ್ತಾ ಇರೋದು, ನಿಮ್ಮನ್ನೇ ಮದ್ವೆ ಆಗೋಕೆ ಬಯಸ್ತಾ ಇರೋದು, ನಿಮ್ಮ ಧೀಮಂತ ವ್ಯಕ್ತಿತ್ವ, ಗಂಭೀರ ನಡೆ ನುಡಿ, ಹೆಣ್ಣು ಮಕ್ಕಳ ಪ್ರತಿಯಾಗಿ ನೀವು ತೋರೋ ಗೌರವ ಕಾಳಜಿ ಎಲ್ಲವೂ ನನಗೆ ತುಂಬಾನೇ ಇಷ್ಟ ಆಗಿದೆ ಸರ್, ನಾನು ಮದುವೆ ಆದ್ರೆ ನಿಮ್ಮನ್ನ ಮಾತ್ರವೇ, ಇಲ್ಲಾಂದ್ರೆ ಜೀವನ ಪೂರ್ತಿ ಒಂಟಿಯಾಗೆ ಉಳಿದ್ಬಿಡ್ತೀನಿ ಅಷ್ಟೇ, ಅದಕ್ಕೆ ನಾನು ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಂಡು ನನ್ನನ್ನ ಮದುವೆ ಆಗಿ ಸರ್ ಎಂದು ನಿರಂಜನ್ ಮುಂದೆ ಮಂಡಿಯೂರಿ ಕೈ ಮುಗ್ದು ಕೇಳ್ತಾಳೆ ಸೌಜನ್ಯ. ಅವಳ ಈ ರೀತಿಯ ನಡೆಗೆ ದಂಗಾದ ನಿರಂಜನ್ ಅವಳನ್ನ ಎಪ್ಸಿ, ಏನಾಗಿದೆ ಸೌಜನ್ಯ ನಿನ್ಗೆ, ನಿನ್ ತಲೆ ಕೆಟ್ಟಿರ್ಬೇಕೇನೋ, ತಂಗಿ ಎಂಗೇಜ್ಮೆಂಟ್ಗೆ ಅಂತ ಹೋಗ್ ಬಂದವಳು ಈ ರೀತಿ ಹುಚ್ಚಾಗಿ ಮಾತಾಡ್ತಿದೀಯಲ್ಲ, ಇದೆಲ್ಲ ಚೆನ್ನಾಗಿರಲ್ಲ ನೋಡು ಅಂತ ಜೋರು ಮಾಡಿದ್ರೆ,
ಹುಚ್ಚಾಗಿ ಮಾತಾಡ್ತಿಲ್ಲ ಸರ್. ನಾನು ಮನದ ಮಾತುಗಳನ್ನೇ ಹೇಳ್ತಾ ಇದ್ದೀನಿ. ಮನಸ್ವಿ ಮೇಲೆ ನನಗಿದ್ದು ಬರೀ ಆಕರ್ಷಣೆ ಸರ್. ಆದರೆ ನಿಮ್ಮನ್ನ ನಾನು ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ಹೊರತಾಗಿ ಬೇರೆ ಯಾರನ್ನು ನಾನು ಮದುವೆ ಆಗೋದಿಲ್ಲ. ನಿನ್ನೆಯಿಂದ ನನ್ನ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ನನಗಂತೂ ಬೇರೆಯವ್ರನ್ನ ಮದುವೆ ಆಗೋಕ್ ಇಷ್ಟ ಇಲ್ಲ. ಮನೇಲಿ ಬಲವಂತ ಮಾಡಿದ್ರೆ ನಾನು ವಿಷ ಕುಡಿದು ಸಾಯ್ತೀನಿ ಅಷ್ಟೇ ಅಂತ ಬಿಕ್ಲಿಸಿ ಅಳೋ ಸೌಜನ್ಯ ಒಮ್ಮೆಲೆ ನಿರಂಜನ್ನ ಅಪ್ಪಿ ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಂಡು ಮದ್ವೆ ಆಗಿ ಸರ್ ಅನ್ನೋ ಹೊತ್ತಿಗೆ ಸರಿಯಾಗಿ ನಿರಂಜನ್ನ ಕ್ಯಾಬಿನ್ ಬಾಗ್ಲು ತಳ್ಳೋ ಸೂಪರ್ವೈಸರ್ ಅವ್ರಿಬ್ಬರನ್ನ ಆ ರೀತಿ ನೋಡಿದ್ರೆ ಅವನ ಹಿಂದೆಯೇ ಇಣುಕ್ತಾ ಇದ್ದ ಮತ್ತೊಂದಷ್ಟು ಜನ ಗೌರ್ಮೆಂಟ್ಸ್ ನೌಕರರಿಗೆ ಸೌಜನ್ಯ ಮತ್ತೆ ನಿರಂಜನ್ ಒಬ್ರಿಗೊಬ್ರು ಅಪ್ಕೊಂಡು ನಿಂತಿದ್ದ ದೃಶ್ಯ ಕಂಡು ಮಾತಾಡೋಕೆ ಆಡ್ಕೊಳ್ಳೋಕೆ ಹೊಸ ವಿಷಯವೊಂದು ಸಿಕ್ಕಿತ್ತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.